ಹೇ ಸಿನಿ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ನಿನ್ನೆ ಕರ್ನಾಟಕ ಸರ್ಕಾರ ಬಜೆಟ್ ಘೋಷಣೆ ಮಾಡಿದೆ. ಬಜೆಟಲ್ಲಿ ತುಂಬ ವಿಷಯಗಳಿವೆ, ಬಟ್ ನಮಗೆ ಬೇಕಾಗಿರೋದು ಬರೀ ಸಿನಿ ಸುದ್ದಿ ಮಾತ್ರ. ಸೊ ಸಿನಿಮಾ ರಿಲೇಟೆಡ್ ಏನೇನು ಅಪ್ಡೇಟ್ಸ್ ಇದೆ ಅದನ್ನ ನಾನು ನಿಮಗೆ ಕವರ್ ಮಾಡ್ತೀನಿ. ನಿನ್ನೆ ಬಜೆಟಲ್ಲಿ ಸಿನಿಮಾ ರಿಲೇಟೆಡ್ 3 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆ 3 ವಿಚಾರಗಳು ಏನು? ಫಸ್ಟ್ ಒನ್, ಇದನ್ನ ಸಿನಿ ಸುದ್ದಿ ಆದ್ರೂ ಅನ್ಕೊಳ್ಳಿ, ಇಲ್ಲ ಸಿಹಿ ಸುದ್ದಿ ಆದ್ರೂ ಅನ್ಕೊಳ್ಳಿ, ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವುದೇ ಮಲ್ಟಿಪ್ಲೆಕ್ಸ್ಗಾದ್ರೂ ನೀವು ಹೋದ್ರು ಇಲ್ಲಿ ಟಿಕೆಟ್ ದರ ಬರೀ 200 ರೂಪಾಯಿ ಇರುತ್ತೆ, 200 ದಾಟಲ್ಲ. ಸೊ ಇದರಿಂದ ಏನು ಅಡ್ವಾಂಟೇಜು? ಜನಗಳಿಗಂತೂ ಇದು ಹಬ್ಬನೇ ಹೌದು, ಬಟ್ ಇದರಿಂದ ಫಿಲಮ್ ಇಂಡಸ್ಟ್ರಿಯವ್ರಿಗೂ ಹೆಲ್ಪ್ ಆಗುತ್ತೆ. ಯಾಕೆ? ಇಷ್ಟೊಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಖುಷಿ ಪಡ್ತಿದ್ದಾರೆ ಈ ವಿಚಾರದಿಂದ. ರೀಸನ್, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಟ್ರೆಂಡ್ ಅಂದರೆ, ಮೂವಿ OTT ಬಂದರೆ ಸಾಕು, ನಾವು ನೋಡ್ಕೊತೀವಿ, ಥಿಯೇಟರ್ಗೇನು ಹೋಗೋದು ಅಂತ ಮೈಂಡ್ಸೆಟ್ ರೆಡಿಯಾಗಿದೆ. ಬಿಕಾಸ್ ನೀವು ಮಲ್ಟಿಪ್ಲೆಕ್ಸ್ಗೆ ಹೋಗಿ ಮೂವಿ ನೋಡ್ತೀರಾ ಅಂದರೆ ನಿಮ್ಮ ಹತ್ರ ಸುಮ್ಮನೆ ಅಂದ್ರೂ ಟಿಕೆಟ್ಗೇನೆ 500 ರೂಪಾಯಿ ಒಬ್ಬರಿಂದ ಹೊರಟೋಗುತ್ತೆ. ಜನ ಎಲ್ಲಿ ಥಿಯೇಟರ್ಸ್ಗೆ ಬರಬೇಕು? ಇದರಿಂದ ಏನಾಗ್ತಿತ್ತು, ಬರೀ ಸ್ಟಾರ್ಗಳ ಮೂವಿ, ಸಿಕ್ಕಾಪಟ್ಟೆ ಐಪ್ ಕ್ರಿಯೇಟ್ ಆಗಿರೋ ಮೂವಿ, ಇಂಥವಕ್ಕೆ ಮಾತ್ರ ಜನ ಥಿಯೇಟರ್ಗೆ ಹೋಗ್ತಿದ್ರು. ಎಷ್ಟೊಂದು ಹೊಸ ಟೀಮ್ಗಳು ಒಳ್ಳೊಳ್ಳೆ ಮೂವಿ ಮಾಡಿ ಅದು ಒಳ್ಳೆ ರಿವ್ಯೂ ತಗೊಂಡ್ರು ಜನ ಥಿಯೇಟರ್ಗೆ ಹೋಗ್ತಿಲ್ಲ. ಯಾಕೆಂದ್ರೆ ಬಿಡಪ್ಪ, ಒಂದು ಒಳ್ಳೆ ಸ್ಟಾರ್ ಮೂವಿ, ಒಂದು ಐಪ್ ಇರೋ ಮೂವಿಗೆ ಹೋಗೋಣ, ಯಾಕೆ ಸುಮ್ಮನೆ ಹೊಸಬ್ರು ಮೂವಿಗೆ ಹೋಗಿ ರಿಸ್ಕ್ ತಗೊಳ್ಳೋದು, ಟಿಕೆಟ್ ರೇಟ್ ಬೇರೆ ಸಿಕ್ಕಾಪಟ್ಟೆ ಇದೆ ಅಂದ್ಬಿಟ್ಟು ಬ್ಯಾಕ್ಔಟ್ ಆಗ್ತಿದ್ದಾರೆ. ಇತ್ತೀಚೆಗಂತೂ ನಿಮ್ಗೆ ಗೊತ್ತು, 1000, 2000, 3000ವರೆಗೂ ರೀಚ್ ಆಗ್ತಿದೆ ಟಿಕೆಟ್ ಪ್ರೈಸಸ್ಸು. ಆ್ಯಂಡ್ ನೀವು ಏನಾದರೂ ಕಮ್ಮಿ ಪ್ರೈಸ್ಗೆ ಮಲ್ಟಿಪ್ಲೆಕ್ಸಲ್ಲಿ ಮೂವಿ ನೋಡಬೇಕು ಅಂದರೆ ಅದು ವೀಕ್ ಡೇಸಲ್ಲಿ ಹೋಗಬೇಕು, ನಿಮಗೆ ವೀಕೆಂಡಲ್ಲಂತೂ ಚಾನ್ಸೇ ಇಲ್ಲ. ಆ್ಯಂಡ್ ಇದರಿಂದ ಈ ಟಿಕೆಟ್ ಪ್ರೈಸ್ ಐಕಿಂದ ಇನ್ನೊಂದು ಹ್ಯಾಬಿಟ್ ಕಟ್ ಆಗಿದೆ. ಅದು ಯಾವುದು ಅಂದರೆ, ಇಡೀ ಕುಟುಂಬ ಸಮೇತ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಮೂವಿ ನೋಡ್ತಿಲ್ಲ. ಸಿಕ್ಕಾಪಟ್ಟೆ ಪ್ರೈಸ್ ಇರೋದ್ರಿಂದ ತುಂಬ ಜನ ನಾನು ಹೋಗಿ ನೋಡ್ಕೊಂಬರ್ತೀನಿ, ಫ್ಯಾಮಿಲಿಗೆಲ್ಲ ತೋರ್ಸೋಕ್ಕಾಗಲ್ಲ, ಅವ್ರಿಗೆ OTT ತೋರಿಸ್ತೀನಿ, ಈ ಥರ ಮೈಂಡ್ಸೆಟ್ಗೆ ಬಂದಿದ್ದಾರೆ. ಇವಾಗ ಪ್ರೈಸ್ ಕಮ್ಮಿ ಆಗಿರೋದ್ರಿಂದ ಏನಾಗುತ್ತೆ, ಹೊಸಬ್ರು ಮೂವಿ ಯಾರಾದರೂ ಬಂದರೆ ಒಳ್ಳೆ ಮೂವಿ ಅಂತ ಅನ್ಸ್ಕೊಂಡ್ರೆ ಜನ ಹೋಗೋಕ್ಕೆ ಮುಂದಾಗ್ತಾರೆ. ಸೊ ಇದರಿಂದ ಎಷ್ಟೋ ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ಎಷ್ಟೊಂದು ಹೊಸ ಟೀಮ್ಗಳಿಗೂ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಸಿಕ್ಕಾಪಟ್ಟೆ ಒಳ್ಳೆ ಸುದ್ದಿ, ಸಿನಿ ಸುದ್ದಿ, ಸಿಹಿ ಸುದ್ದಿ ಏನಾದರೂ ಅನ್ಕೋಬೋದು. ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಟಿಕೆಟ್ ದರ 200 ರೂಪಾಯಿ ಇರುತ್ತೆ. ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್ ಮೂವಿ ಇಲ್ಲಿ ರಿಲೀಸ್ ಆದರೆ ಅದಕ್ಕೆ ಯಾವ ಥರ ಟಿಕೆಟ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅದನ್ನ ಮುಂದೆ ನೋಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ನ್ಯೂಸ್. ಓಕೆ, ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಇನ್ನು ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಫಿಲಮ್ ಶೂಟಿಂಗ್ಗೆ ಸೆಟ್ ಹಾಕಬೇಕು, ಯೂಸ್ ಸೆಟ್ ಹಾಕಬೇಕು ಅಂತ ಏನಾದರೂ ಇದ್ದರೆ ಕರ್ನಾಟಕ ಸ್ಟೇಟಲ್ಲೇ ಹಾಕ್ಬೋದು. ಇನ್ನು ಮುಂದೆ ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ಸೆಟ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕರ್ನಾಟಕ ಸರ್ಕಾರ ಮೈಸೂರಲ್ಲಿ ಒಂದಿಷ್ಟು ಎಕರೆ ಜಮೀನುಗಳನ್ನ ತಗೊಂಡು ಅಲ್ಲಿ ಫಿಲಮ್ ಸಿಟಿ ರೆಡಿ ಮಾಡೋಕ್ಕೆ ಪ್ಲಾನ್ ಹಾಕಿದೆ. ಆ್ಯಂಡ್ ಇದಕ್ಕೆ ಬಜೆಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇದೊಂದು ಖುಷಿ ಸುದ್ದಿ. ಇನ್ನು ಮುಂದೆ ಬೇರೆ ರಾಜ್ಯದವರು ಇಲ್ಲಿ ಬಂದು ಶೂಟಿಂಗ್ ಮಾಡ್ಬೋದು, ನಮ್ಮ ರಾಜ್ಯದವರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸೆಟ್ ಹಾಕಿ ಶೂಟಿಂಗ್ ಮಾಡೋದು ತಪ್ಪುತ್ತೆ. ನಮ್ಮ ಕರ್ನಾಟಕದಲ್ಲೇ, ಅದು ಮೈಸೂರು ಭಾಗದಲ್ಲೇ ಇರೋದ್ರಿಂದ ಇನ್ನು ಮುಂದೆ ನಮಗೆ ಹೊರಗಡೆ ಶೂಟಿಂಗ್ ಅವಶ್ಯಕತೆ ಇರಲ್ಲ. ಓಕೆ, ಇದು ಸೆಕೆಂಡ್ ನ್ಯೂಸ್. ಇನ್ನು ಮೂರನೇ ನ್ಯೂಸ್, ಕರ್ನಾಟಕ ಸರ್ಕಾರ ನಂದಿನಿ ಲೇಔಟ್ ಏರಿಯಾ, ಬೆಂಗಳೂರಲ್ಲಿ ಲೊಕೇಟ್ ಆಗಿರೋ ನಂದಿನಿ ಲೇಔಟ್ ಏರಿಯಾ, ಈ ಏರಿಯಾದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ನ ರೆಡಿ ಮಾಡೋಕ್ಕೆ ಪ್ಲಾನ್ ಹಾಕಿದೆ. ಸೊ ಇಲ್ಲಿವರೆಗೂ ನಂದಿನಿ ಲೇಔಟಲ್ಲಿ ಒಂದೇ ಒಂದು ಥಿಯೇಟರ್ ಇತ್ತು. ಸೊ ಲಾಂಗ್ ಬ್ಯಾಕೆ ಆ ಥಿಯೇಟರ್ನ ಡೆಮಾಲಿಷ್ ಮಾಡಾಯಿತು. ಸದ್ಯಕ್ಕೆ ನಂದಿನಿ ಲೇಔಟಲ್ಲಿ ಯಾವ ಥಿಯೇಟರ್ಸು ಇಲ್ಲ. ಆ್ಯಂಡ್ ಮೋರೋವರ್, ಈ ನಂದಿನಿ ಲೇಔಟ್ ಏರಿಯಾ ಲೊಕೇಟ್ ಆಗಿರೋದು ಕಂಠೀರವ ಸ್ಟುಡಿಯೋ ಪಕ್ಕ, ಬಟ್ ಇಲ್ಲಿ ಥಿಯೇಟರ್ಸ್ಗಳೇ ಇಲ್ಲ. ಆ ಕೊರತೆ ಇಲ್ಲಿ ಖಂಡಿತ ಇದೆ. ಸೊ ಕರ್ನಾಟಕ ಸರ್ಕಾರ ಅಂತೂ ಇಂತೂ ನಂದಿನಿ ಲೇಔಟಲ್ಲಿ ಒಂದು ಮಲ್ಟಿಪ್ಲೆಕ್ಸ್ನ ರೆಡಿ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಮೂವೀಸ್ನ ಇಲ್ಲಿ ಪ್ರೆಸೆಂಟ್ ಮಾಡೋ ಪ್ಲ್ಯಾನಲ್ಲಿ ಇದೆ. ಸೊ ಈ ಬಾರಿ ಬಜೆಟಲ್ಲಿ ಅನೌನ್ಸ್ ಆದ ಟಾಪ್ 3 ಸಿನಿ ನ್ಯೂಸ್ಗಳು. ಸೊ ನಾನು ಹೇಳಿದ ವಿಚಾರಗಳು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಿಮಗೆ ಹೆಚ್ಚು ಸಿನಿಮಾ ಮಾಹಿತಿ ಬೇಕು ಅಂದರೆ ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.